ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಗೆ ಕನ್ನಡಕ ಬರ್ತಾ ಇದೆ. ಅದಲ್ಲದೆ ಮಕ್ಕಳಿಗೆ ಸಹಿತ ಇವಾಗ ಕನ್ನಡಕ ಬರ್ತಾ ಇದೆ, ತಲೆನೋವು ಬರ್ತಾ ಇದೆ. ಕಣ್ಣಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ. ಕಣ್ಣಲ್ಲಿ ನೀರು ಬರೋದು, ಕಣ್ಣು ಕೆಂಪಾಗೋದು, ದೂರದೃಷ್ಟಿ, ಹತ್ತಿರ ದೃಷ್ಟಿ, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ನಮಗೆ ಒಂದ್ಸಲ ದೃಷ್ಟಿಮಾಂದ್ಯ ಅಥವಾ ದೃಷ್ಟಿದೋಷ ಉಂಟಾದರೆ ನಾವು ಜೀವನ ಪರ್ಯಂತ ಕನ್ನಡಕಕ್ಕೋಸ್ಕರ ಹುಡುಕಬೇಕಾಗತ್ತೆ. ಕನ್ನಡಕ ನಮ್ಮ ಸಂಗಾತಿ ಆಗ್ತಾರೆ. ಆದ್ದರಿಂದ ನಮ್ಮ ಸುಂದರವಾದಂಥ ಕಣ್ಣುಗಳನ್ನು, ಎಳೆ ಕಣ್ಣುಗಳನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಇವಾಗಿನಿಂದಲೇ ನಾವು ಮನೆಮದ್ದನ್ನು ಮಾಡೋದ್ರಿಂದ ನಮ್ಮ ಕಣ್ಣಿನ ಶಕ್ತಿಯನ್ನು, ದೃಷ್ಟಿಯ ತೀಕ್ಷ್ಣತೆಯನ್ನು ಹೆಚ್ಚಿಸ್ಕೊಳ್ಬೋದು. ಒಂದು ವೇಳೆ ಯಾರಿಗೆ ಈಗಾಗಲೇ ಕನ್ನಡಕ ಬಂದಿರುತ್ತೆ, ಇನ್ನೂ ಸ್ಟಾರ್ಟಿಂಗ್ ನಂಬರ್ ಇರುತ್ತೆ ಅಂದ್ಕೊಳ್ಳಿ, ಅಂಥವರಿಗೆ ಈ ಮನೆ ಮದ್ದು ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಸರಿಯಾಗತ್ತೆ, ಮತ್ತೆ ನಂಬರು ಹೆಚ್ಚಾಗೋದಿಲ್ಲ. ಮಕ್ಕಳಿಗೆ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಕನ್ನಡಕ ಬಂದಿದ್ರೆ ಈ ಮನೆ ಮದ್ದು ಮಾಡ್ತಾ ಕನ್ನಡಕವನ್ನ ನೀವು ತೆಗಿಬಹುದು. ನಿಮ್ಮ ದೃಷ್ಟಿ ದೋಷ ಕಡಿಮೆ ಆಗುತ್ತೆ, ನಿಮ್ಮ ಕಣ್ಣಿನ ಶಕ್ತಿ ಅಂದ್ರೆ ದೃಷ್ಟಿ ಹೆಚ್ಚಾಗತ್ತೆ. ನಿಮಗೆ ಲೈಫ್ ಲಾಂಗ್ ಕನ್ನಡಕದ ಅವಶ್ಯಕತೆ ಬರೋದೇ ಇಲ್ಲ. ಅಂತಹ ಸೂಪರ್ ಆದಂಥ ಪವರ್ಫುಲ್ ಆದಂಥ ಮನೆಮದ್ದು ಇದಾಗಿದೆ. ಹಾಗಾದರೆ ತಡ ಮಾಡೋದು ಬೇಡ. ಈ ಮನೆಮದ್ದು ಮಾಡಲಿಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವಾಗ ನಮಗೆ ಬೇಕಾದಂಥ ಅಮೂಲ್ಯವಾದ ಪದಾರ್ಥ ಅಂದರೆ ಸೋಂಪಾ ಕಾಳು ಅಥವಾ ಬಡೆ ಸೊಪ್ಪು ಅಂತಾರೆ. ಇಂಗ್ಲೀಷಿನಲ್ಲಿ ಫೆನೆಲ್ ಸೀಡ್ಸ್ ಅಂತಲೂ ಅಂತಾರೆ. ಈ ಫೆನೆಲ್ ಸೀಡ್ಸಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ. ಆದ್ದರಿಂದ ಇದು ನಮ್ಮ ಐಸೈಟ್ ಇಂಪ್ರೂವ್ಮೆಂಟಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ರಿಚ್ ಆದಂಥ ವಿಟಮಿನ್ಸ್ಗಳಿರುವುದರಿಂದ ನಮಗೆ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಬರುವುದನ್ನು ಇದು ತಡೆಗಟ್ಟುತ್ತೆ. ಅದಲ್ಲದೆ ನಮ್ಮ ದೇಹದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮ್ಮ ಬಾಯಲ್ಲಿ ಸ್ಮೆಲ್ ಬರ್ತಾ ಇದ್ದರೆ, ಕೆಲವೊಮ್ಮೆ ಒಳಜ್ವರ ಅಂತ ಬರ್ತಾ ಇರುತ್ತೆ ತುಂಬ ಜನಕ್ಕೆ, ಅದರಿಂದ ಬಾಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. 1 ಸ್ಪೂನ್ ಸೋಂಪಾ ಕಾಳನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆದು ಅದರ ರಸವನ್ನು ತಿನ್ನೋದ್ರಿಂದ ಬಾಯಿಯ ಸ್ಮೆಲ್ಲು ಸಹಿತ ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ದೇಹದಲ್ಲಿ ಒಳಜ್ವರ ಬರ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಾವು ತಿನ್ನಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗೋದ್ರ ಜೊತೆಗೆ ನಮ್ಮ ದೇಹದ ತೂಕವನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾವು 3 ಟೇಬಲ್ ಸ್ಪೂನ್ ಅಷ್ಟು ಸೋಂಪಾ ಕಾಳನ್ನು ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಬಾದಾಮಿಯನ್ನು ತೆಗೆದುಕೊಳ್ಳೋಣ. ಬಾದಾಮಿಯನ್ನು ಇಂಗ್ಲೀಷಲ್ಲಿ ಆಲ್ಮಂಡ್ ಅಂತ ಹೇಳಿ ಕರೀತಾರೆ. ಆಲ್ಮಂಡ್ ಅಂತೂ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ರಿಚ್ ಆದಂಥ ವಿಟಮಿನ್ ಇ ಅಂಶ ಇದೆ. ಹಾಗಾಗಿ ನಾವು ಬಾದಾಮಿಯನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಕಣ್ಣಿನ ದೋಷ ಉಂಟಾಗೋದಿಲ್ಲ. ವಯಸ್ಸಾದರೂ ಸಹಿತ ನಮ್ಮ ಕಣ್ಣಿನ ದೃಷ್ಟಿ ಹಾಗೆ ಇರುತ್ತೆ. ತುಂಬ ಚೆನ್ನಾಗಿ ನಮ್ಮ ಕಣ್ಣಿನ ಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಇಲ್ಲಿ ನಾವು 3 ಟೇಬಲ್ ಸ್ಪೂನಷ್ಟು ಬಾದಾಮಿ ತೊಗೊಂಡಿದ್ದೀವಿ. ನೋಡಿ, ಒಂದು 50 ಬಾದಾಮಿ ಇರ್ಬೋದು, ಅಷ್ಟನ್ನು ತೆಗೆದುಕೊಂಡಿದ್ದೀವಿ. ಬಾದಾಮಿ ನಮ್ಮ ದೇಹದಲ್ಲಿ ಶಕ್ತಿಯುತವಾದಂಥ ಕಣಗಳು ಉದ್ಭವ ಆಗಲಿಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡುತ್ತೆ. ಮಕ್ಕಳ ಬೋನ್ಸ್ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಮಕ್ಕಳ ಓವರ್ ಆಲ್ ಹೆಲ್ತ್ ಸಹಿತ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅವರಿಗೆ ದೃಷ್ಟಿದೋಷ ಉಂಟಾಗುವುದಿಲ್ಲ. ನೆಕ್ಸ್ಟ್ ನಾವು ತುಂಬಾ ಇಂಪಾರ್ಟೆಂಟ್ ಆದ ಇನ್ನೊಂದು ಪದಾರ್ಥ ತೆಗೆದುಕೊಳ್ಳೋಣ. ಇಲ್ಲಿ ನಾನು ಮೆಣಸಿನ ಕಾಳನ್ನು ತೊಗೊಂಡಿದ್ದೆ. ನೋಡಿ, ನಾವು ಇದನ್ನು ಗರಂ ಮಸಾಲೆ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಖಾರ ಇರುತ್ತೆ. ಈ ರೀತಿ ಮೆಣಸಿನ ಕಾಳು ಇದರಲ್ಲಿ 2 ರೀತಿ ಬರುತ್ತೆ. ವೈಟ್ ಕಲರ್ ಇರುತ್ತೆ ಮತ್ತು ಕಪ್ ಕಲರ್ ಇರುತ್ತೆ. ನೀವು ಯಾವುದಾದ್ರು ತೊಗೊಳ್ಬೋದು. ಇಲ್ಲಿ ನಾನು ಕಪ್ ಕಲರ್ ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ 1 ಸ್ಪೂನ್ ಆಗೋಷ್ಟು ನಾನು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ. ಈ ಮೆಣಸಿನಕಾಳಲ್ಲಿರುವಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆನೂ ಅಷ್ಟೇ, ನಮ್ಮ ಬಾಯಿಗೆ ಎಷ್ಟು ರುಚಿಯನ್ನು ಕೊಡುತ್ತೋ ಅಷ್ಟೇ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ನಮ್ಮ ದೇಹಕ್ಕೆ ಮತ್ತು ತಂಪನ್ನು ಕೊಡುವಂಥ ಗುಣ ಈ ಕಲ್ಲು ಸಕ್ಕರೆಗಿದೆ. ಮತ್ತು ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು, ನಮ್ಮ ಕಣ್ಣಿಗೆ ಒಂದು ಶಕ್ತಿಯನ್ನು ಕೊಡಲು ಕಲ್ಲು ಸಕ್ಕರೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇಲ್ಲಿರುವ ಎಲ್ಲ ಪದಾರ್ಥಗಳು ಕಣ್ಣಿನ ಸಮಸ್ಯೆಯನ್ನು ಹೋಗಲಾಡಿಸಲು, ಕಣ್ಣಿಗೆ ಒಂದು ಎನರ್ಜಿಯನ್ನು ಕೊಡಲು ತುಂಬಾ ಒಳ್ಳೆಯದು. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಫ್ರೈ ಮಾಡೋದು ಬೇಡ, ಹುರಿಯೋದು ಬೇಡ. ಹಾಗೆ ನಾವು ಫ್ರೆಶ್ ಆಗಿರುವಂಥ ಪದಾರ್ಥಗಳನ್ನು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟು ನಾವಿಲ್ಲಿ ಸೋಂಪಾ ಕಾಳು ಮತ್ತು ಮೆಣಸಿನ ಕಾಳನ್ನು ಚೆನ್ನಾಗಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋಣ. ಯಾಕಂದರೆ ಬಾದಾಮಿ ಹಾಕಿದ ತಕ್ಷಣ ಅದರಲ್ಲಿರುವ ಆಯಿಲ್ ಬಿಡುತ್ತೆ, ಆವಾಗ ನೈಸಾಗಿ ಇದು ಪೌಡ್ರ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಸೋಂಪಾ ಕಾಳು ಸಿಪ್ಪೆ ಇರುತ್ತಲ್ಲ, ಅದಕ್ಕೋಸ್ಕರ ಫಸ್ಟು ನಾವಿಲ್ಲಿ ಮೆಣಸಿನಕಾಳು ಮತ್ತು ಸೋಂಪಾ ಕಾಳನ್ನು ನೈಸಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ
ರೀತಿ ಪೌಡ್ರ್ ಮಾಡಾದಮೇಲೆ ಇದಕ್ಕೆ ನಾವು ಬಾದಾಮಿಯನ್ನು ಹಾಕ್ಕೊಳ್ಳೋಣ. ಬಾದಾಮಿ ಬೇಗ ಪೌಡ್ರ್ ಆಗುತ್ತೆ. ಸೊಂಪ ಕಾಳಾದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದು ಪೌಡ್ರ್ ಆಗೋದು ಸ್ವಲ್ಪ ಲೇಟು. ಇವಾಗ ನಾವು ಬಾದಾಮಿ ಮತ್ತು ಕಲ್ಲು ಸಕ್ಕರೆ ಎರಡೂ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟಿಟ್ಟು ದಪ್ಪ ಇದೆಯಲ್ಲ ಸ್ವಲ್ಪ ಸೈಜಲ್ಲಿ, ಅದನ್ನು ಸ್ವಲ್ಪ ನಾವು ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಾಂದರೆ ಮಿಕ್ಸಿ ಬ್ಲೇಡ್ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ಚೆನ್ನಾಗಿ ಸ್ವಲ್ಪ ಸೈಜನ್ನು ಕಡಿಮೆ ಮಾಡೋಕ್ಕೋಸ್ಕರ ನೋಡಿ ಈ ಥರ ಕುಟ್ಟಿ ಪುಡಿ ಮಾಡಿ ಈ ಮಿಕ್ಸಿ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿರುವ ಎಲ್ಲ ಪದಾರ್ಥಗಳು ನಮ್ಮ ಕಣ್ಣಿಗೆ ಒಂದು ಎನರ್ಜಿನ ಕೊಡುತ್ತೆ. ಈ ವಿಡಿಯೋ ನೋಡಿದ ಮೇಲೆ ತುಂಬ ಜನಕ್ಕೆ ಹೇಗೆ ಕಣ್ಣಿಗೆ ಆಲ್ರೆಡಿ ನಮ್ಮ ಕನ್ನಡಕ ಬಂದಿದೆ, ನಂಬರ್ಗಳು ತಾಗ್ಬಿಟ್ಟಿದೆ, ಹೇಗೆ ಕಡಿಮೆ ಆಗುತ್ತೆ ಕಣ್ಣಿನ ದೃಷ್ಟಿ ಸರಿಯಾಗತ್ತಾ ಅಂಥೇಳಿ. ಹೌದು ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಹೇಳುತ್ತಿರುವ ಮನೆಮದ್ದು ತುಂಬ ಏಜ್ ಆದವರಿಗೆ ಬರೋದಿಲ್ಲ. ಅಂದರೆ ನಂಬರ್ ಆಲ್ರೆಡಿ ಅವರು ರೀಚ್ ಆಗಿರ್ತಾರೆ, ಒಂದು 3-4 ಹೀಗೆಲ್ಲ ರೈಸ್ ಆಗ್ತಾನೇ ಇರುತ್ತೆ. ಅಂಥವರಿಗೆ, ವಯಸ್ಸಾದವರಿಗೆ ಈ ಮನೆಮದ್ದು ಉಪಯುಕ್ತ. ಕಣ್ಣಿಗೆ ಆಗೋದಿಲ್ಲ, ಬಟ್ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಪೌಡ್ರ್. ಅವರಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಆದರೆ ಕಾರಣ ಹೇಳ್ತೀನಿ. ಇವಾಗ ನೋಡಿ ಈ ಪೌಡ್ರನ್ನು ನಾವು ಈ ರೀತಿ ನೈಸಾಗಿ ನಾವು ಪೌಡ್ರ್ ಮಾಡ್ಕೋಬೇಕು, ಬಾದಾಮಿ ಮತ್ತು ಕಲ್ಲು ಸಕ್ಕರೆ ಹಾಕ್ಬಿಟ್ಟು. ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳು, ಸ್ಕೂಲಿಗೆ ಹೋಗುವಂಥ ಮಕ್ಕಳು, ಇನ್ನು ಹೆಂಗಿರ್ತಾರಲ್ಲ ಅವರಿಗೆ ಇನ್ನು ಸ್ಟಾರ್ಟಿಂಗಲ್ಲಿ ಕನ್ನಡಕದ ನಂಬರ್ 1 ಇರುತ್ತಲ್ಲ, ಈ ಪೌಡ್ರನ್ನು ಅವರು ತಗೊಳ್ಳೋದ್ರಿಂದ, ಸೇವಿಸೋದ್ರಿಂದ ಅವರು ಕನ್ನಡಕ ಹಾಕೋದನ್ನು ತಪ್ಪಿಸ್ಬೋದು. ವಯಸ್ಸಾದರೂ ಸಹಿತ ಅವರಿಗೆ ಕನ್ನಡಕ ಬರೋದೇ ಇಲ್ಲ. ಅಂದರೆ ಬೇಕಾದಂಥ ಕಣ್ಣಿನ ಸಮಸ್ಯೆನ ಹೋಗಲಾಡಿಸಲು ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಪೌಡ್ರಲ್ಲಿದೆ. ಹಾಗಾಗಿ ಈ ಪೌಡ್ರನ್ನು ನಾವು ಪುಡಿ ಮಾಡಿಬಿಟ್ಟು 1 ಸ್ಪೂನ್ ಈ ಪೌಡ್ರನ್ನು ತೆಗೆದುಕೊಳ್ಬೇಕು. ಜೊತೆಗೆ 1 ಗ್ಲಾಸ್ ಹಾಲನ್ನು ಕುಡಿಬೇಕು. ಒಂದು ವೇಳೆ ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಪೌಡ್ರ್ ತಿನ್ನಲಿಕ್ಕೆ ಆಗಲಿಲ್ಲ ಅಂದರೆ ಹಾಲಿನಲ್ಲಿ ನೀವು ಇದನ್ನು ಈ ಪೌಡ್ರು ಬೂಸ್ಟ್, ಬೋರ್ನವಿಟ ಹೇಗೆ ಮಿಕ್ಸ್ ಮಾಡ್ಕೊತೀರೋ ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಕುಡಿಯೋದು. ಹಾಲು ಕೆಲವರಿಗೆ ಆಗೋದಿಲ್ಲ ಅಂತ ಅಂದರೆ ನೀರಿನಲ್ಲಿ ಸಹಿತ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಒಳ್ಳೆ ಕಣ್ಣಿಗೆ ಎನರ್ಜಿ ಸಿಗುತ್ತೆ, ನಿಮಗೆ ಕಣ್ಣಿಗೆ ಶಕ್ತಿ ಬಂದಾಗುತ್ತೆ. ತುಂಬ ಜನಕ್ಕೆ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯಿಂದಲೂ ಸಹಿತ ದೃಷ್ಟಿದೋಷ ಉಂಟಾಗುತ್ತೆ. ಹಾಗಾಗಿ ಈ ಪೌಡರ್ ಇವಾಗಲಿಂದಲೇ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಮುಂದೆ ವಯಸ್ಸಾದರೂ ಸಹಿತ ಕಣ್ಣಿಗೆ ಬೇಗ ಕನ್ನಡಕ ಬರೋದಿಲ್ಲ. ಮತ್ತೆ ಕನ್ನಡಕ ಬರುವಂತ ಸಾಧ್ಯತೆ 100ಕ್ಕೆ 100ರಷ್ಟು ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಈ ತರ ಹಾಲು ಕುಡಿಯೋದ್ರಿಂದ. ಅದರಲ್ಲೂ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕಣ್ಣಿನಲ್ಲಿ ಆಗುವಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ಇದ್ರ ಜೊತೆಗೆ ಈ ಪೌಡ್ರ್ ಕುಡಿಯೋದ್ರ ಜೊತೆಗೆ ಆದಷ್ಟು ಮೊಬೈಲ್ ನೋಡೋದು, TV ತುಂಬ ಹೊತ್ತಂಕ ನೋಡೋದನ್ನು ನಾವು ಅವಾಯ್ಡ್ ಮಾಡಬೇಕು. ಮತ್ತು ರಾತ್ರಿ ಮಲಗುವಾಗ ಕೈಕಾಲುಗಳಿಗೆ ಹರಳೆಣ್ಣೆಯನ್ನು ಈ ಥರ ಅಪ್ಲೈ ಮಾಡೋದು. ಮತ್ತು ನಾವು ಸಾಧ್ಯವಾದಷ್ಟು ಗ್ರೀನ್ ಇರುವಂಥ ಸಸ್ಯಗಳನ್ನು ನೋಡೋದು. ಒಂದು 10 ನಿಮಿಷ 20 ನಿಮಿಷ ಡೈಲಿ ಸಸ್ಯಗಳನ್ನು ನೋಡೋದು. ಮತ್ತು ಬಿಸಿಲಿಗೆ ಕನ್ನಡಕವನ್ನು ಹಾಕೊಳ್ಳೋದು. ಮತ್ತು ಬಿಸಿಲಿನ ಬಂದ ತಣ್ಣೀರನ್ನು ಕಣ್ಣುಗಳಿಗೆ ಚಿಮ್ಮಿಸ್ಕೊಳ್ಳೋದು. ಮತ್ತು ತರಕಾರಿಗಳಲ್ಲಿ ಕ್ಯಾರೆಟನ್ನು ಹೆಚ್ಚಿಗೆ ಉಪಯೋಗಿಸೋದು. ನಾವು ಸರಿಯಾಗಿ ನಿದ್ದೆ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್.